ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಮಾಳ್ವಿಕಾ ಅಂತೇಳ್ಬಿಟ್ಟು, ವಯಸ್ಸು 35 ವರ್ಷ ಕಂಪ್ಲೀಟ್ ಆಗಿದೆ. ಸ್ವಂತ ಊರು ಗದಗ ಭಾಗದವರು, ಗಂಡ ಇದ್ದಾನೆ, ಅಪ್ರಯೋಜಕ ಅಂತೇಳಿ ತಿಳಿಸಿದ್ದಾರೆ. ಸಮಸ್ಯೆ, ಗಂಡ ದಿನ ರಾತ್ರಿ ಇಸ್ಪೀಟು ಆಡೋಕ್ಕೆ ಹೋಗ್ತಾ ಇದ್ದಾನೆ ಅಂತೇಳಿ ರೀಸನ್ ಕೊಟ್ಟಿರೋದು. ರಾತ್ರಿ ತೂತಿಗೆ ಸುಖ ಇಲ್ಲದೇ ನರಳಿ ಮಲಗ್ತಾ ಇದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬೈಕೆ ಸುಖ ಕೊಟ್ಟು ಸಂತೋಷಪಡಿಸುವ ಗಂಡಸರ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಸೊ ಇದಿಷ್ಟು ಇವರ ಬಯೋಡೇಟ್ ಆಗಿರುತ್ತೆ. ಇನ್ನು ಇವರ ಬಳಿರೋ ಹ್ಯುಂಡೈ ಗ್ರ್ಯಾಂಡ್ i10 ಕಪ್ಪ ಸ್ಪೋರ್ಟ್ಸ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಕಟ್ಕೊಂಡು ಗಂಡ ಸುಖ ಕೊಡಲಿಲ್ಲ ಅಂದರೆ ಹೀಗೆ ಆಗೋದು ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒಂದು ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಇಬ್ಬರು ಅಲ್ಲಿ ಇಲ್ಲಿ ಕೇದಾಡ್ಕೊಂಡು ಮಾನ ಮರ್ಯಾದೆ ಕಳ್ಕೊತಾರೆ ಅಂತೇಳಿ ಮದುವೆ ಮಾಡ್ತಾರೆ. ಇದು ನಿಜ. ಮದುವೆ ಆದಮೇಲೂ ಕೂಡ ಗಂಡ ಸುಖ ಕೊಡಲಿಲ್ಲ ಅಂದರೆ ಹೆಣ್ಣಿಗೆ ನಾನಾ ನಮೂನೆಯ ಒಂದು ಆಸೆ ಹುಟ್ಟೋದು ಕೂಡ ನಿಜ ಅಂತ ಒಪ್ಕೋಬೇಕು. ಈಗ ನನ್ನ ಜೀವನ ಕೂಡ ಹಾಗೇ ಆಗಿದೆ, ಆ ಸುಖ ಕೊಡೋರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಕಟ್ಕೊಂಡು ಗಂಡ ಸುಖ ಕೊಡ್ತಾಯಿಲ್ಲ, ಹಾಗಾಗಿ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡಸರು ಯಾರಾದರೂ ಇದ್ದರೆ ಖಂಡಿತವಾಗಿ ಬನ್ನಿ, ಎತ್ತಿ ಕೊಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒಂದು ಬಯಸಿ ಬಂದ ಭಾಗ್ಯವನ್ನು ಮಿಸ್ ಮಾಡಿಕೊಳ್ಳದೆ ಇರೋರು ಬೇಕು ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, ಗೂಟದ ಸೈಜು ತೂತಿಗಿಟ್ಟರೆ ತುಂಬಿಕೊಳ್ಳಬೇಕು ಅಂತೇಳಿ ತಿಳಿಸಿದ್ದಾರೆ. ಮೂರನೇದು, ಗಂಡ ರಾತ್ರಿ ಹೊತ್ತು ಮನೆಯಲ್ಲಿರೋದಿಲ್ಲ, ಬರೋಕ್ಕೆ ಟ್ರೈ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಸಿಕ್ಕಾಕೊಂಡ್ರೆ ನಾನೇ ನಿಮ್ಮನ್ನು ಬಿಡಿಸ್ತೀನಿ ಅಂತೇಳಿ ಕೂಡ ಭರವಸೆಯನ್ನು ಕೊಟ್ಟಿರೋದು. ಹಣ ಬೇಕಾದರೆ ಕೊಡ್ತೀನಿ, ಮೋಸ ಮಾಡಬೇಡಿ, ಕೈ ಮುಗಿತಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಗಂಡಿನ ಗುಣಗಳಾಗಿರುತ್ತೆ. ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಫೈನಲಾಗಿ ಇವರ ಬಳಿರೋ ಹ್ಯುಂಡೈ ಗ್ರ್ಯಾಂಡ್ i10 ಕಪ್ಪ ಸ್ಪೋರ್ಟ್ಸ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸು 5 ಲ್ಯಾಕ್ ಅಂತೇಳಿ ತಿಳಿಸಿರೋದು. ಇನ್ನು ಓವರ್ವ್ಯೂ ನೋಡೋದಾದರೆ ರಿಜಿಸ್ಟ್ರೇಷನ್ ಇರೋ ಜನವರಿ 2019. ಇನ್ಸೂರೆನ್ಸ್ ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 56,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರನ್ನು ಬೆಂಗಳೂರಲ್ಲಿ ಬೈ ಮಾಡ್ಕೊಂಡಿರೋದು. ಇನ್ನು ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರ ಕಮೆಂಟನ್ನು ನೋಡಿ ಇವರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಓಕೆ.